ವಕ್ಫ್ ತಿದ್ದುಪಡಿ ವಿಧೇಯಕ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ 72 ಅರ್ಜಿಯ ವಿಚಾರಣೆಯನ್ನು ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಮತ್ತೆ ವಿಚಾರಣೆಯನ್ನ ಮೇ 5ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ. ಅರ್ಜಿ ವಿಚಾರಣೆ ಮೇ 5ನೇ ತಾರೀಕು ಕೈಗೆತ್ತಿಕೊಳ್ತೀವಿ ಅಂತ ಕೋರ್ಟ್ ಹೇಳಿದೆ ಮತ್ತು ವಕ್ಫ್ ಕಾಯ್ದೆಗೆ ಪೂರ್ಣ ತಡೆ ಕೊಡಲಿಕ್ಕೆ ಆಗಲ್ಲ ಅಂತ ಕೂಡ ಹೇಳಿದೆ. ಮುಂದಿನ ವಿಚಾರಣೆವರೆಗೂ ಮಂಡಳಿಯಲ್ಲಿ ಏನಿದೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಕೂಡ ಸೂಚನೆಯನ್ನ ಕೊಡಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ವಿಚಾರಣೆಯನ್ನ ಇವತ್ತು ಕೂಡ ನಡೆಸಲಾಯಿತು. ಹೆಚ್ಚುವರಿ ವಿಚಾರಣೆಯನ್ನು ನಡೆಸ್ತೀವಿ, ಜೊತೆಗೆ 5 ಅರ್ಜಿದಾರರು ಯಾರು ನೀವೇ ಆಯ್ಕೆ ಮಾಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ವಕ್ಫ್ ಕಾಯ್ದೆಗೆ ಪೂರ್ಣ ತಡೆ ಕೊಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ. ಮುಂದಿನ ವಿಚಾರಣೆವರೆಗೂ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರರ ನೇಮಕ ಬೇಡ ಅಂತ ಹೇಳಿದೆ. ಯಾಕಂದ್ರೆ ಈ ಕಾಯ್ದೆಯಲ್ಲಿ ಮುಸ್ಲಿಮೇತರರ ನೇಮಕವನ್ನ ಮಾಡಲಾಗಿತ್ತು, ಅದಕ್ಕೆ ಬೇಡ ಅಂತ ಹೇಳಿದೆ. ಹೊಸ ನೇಮಕಾತಿ ಮಾಡದಂತೆ ಭರವಸೆಯನ್ನ ನೀಡಬೇಕು ಅಂತ ಕೋರ್ಟ್ ಸೂಚಿಸಿದೆ. ಹೊಸ ನೇಮಕಾತಿ ವಿಚಾರದಲ್ಲಿ ಕೋರ್ಟ್ ಸೂಚನೆ ಇದಾಗಿದ್ದು, ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು, ಯಾವುದೇ ರೀತಿಯ ಬದಲಾವಣೆಗಳು ಈ ಕ್ಷಣಕ್ಕೆ ಆಗಕೂಡದು, ಮುಂದಿನ ತೀರ್ಪು ಬರೋವರೆಗೂ. ಈಗಾಗಲೇ ನೋಂದಾಯಿಸಿದ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸ್ತಾ ಇರುವಂತಹ ಜಾಗಗಳೇನಿದೆ ಅದೆಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು. ಆಸ್ತಿಯೂ ಸೇರಿದಂತೆ ಯಾವುದೇ ವಕ್ಫ್ ಆಸ್ತಿಯನ್ನ ಡಿನೋಟಿಫೈ ಮಾಡಬಾರದು ಅಂತ ಹೇಳಿದೆ. ವಕ್ಫ್ ಕಾಯ್ದೆಯ ಅನುಸಾರ ಎಲ್ಲವೂ ಕೂಡ ಜಾರಿಗೆ ಬರಬೇಕಾಗಿತ್ತು. ಕೋರ್ಟ್ ಮೊರೆ ಹೋಗಿದ್ರಿಂದ ಇದೆಲ್ಲದಕ್ಕೂ ಕೂಡ ಸದ್ಯ ತಡೆ ಅಂದರೆ ತಾತ್ಕಾಲಿಕ ತಡೆ ಬಿದ್ದಿದೆ. ಕೇಂದ್ರ ಸರ್ಕಾರ 7 ದಿನಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ವಿಚಾರಣೆ ಇನ್ನೂ ಕೂಡ ಬಾಕಿ ಇರೋದ್ರಿಂದ ಸದ್ಯ ಇದಕ್ಕೆ ಯಾವುದೇ ರೀತಿಯ ಡಿಸಿಷನ್ಗೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ, ತಾತ್ಕಾಲಿಕ ತಡೆ ಅನ್ಬೋದಲ್ವಾ ಇದನ್ನ? ಖಂಡಿತವಾಗ್ಲೂ ದಿವ್ಯಾ, ವಕ್ಫ್ ತಿದ್ದುಪಡಿ ಕಾಯ್ದೆ ಏನು ಸಂಸತ್ನಲ್ಲಿ ಜಾರಿಯಾಗಿತ್ತು ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ 73ಕ್ಕಿಂತ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ನಿರಂತರವಾಗಿ ವಿಚಾರಣೆಯನ್ನು ಮಾಡಿತ್ತೆ. ನಿನ್ನೆ ಮತ್ತೆ ಇವತ್ತು ಕೂಡ ವಿಚಾರಣೆಯನ್ನು ಮಾಡಲಾಗಿತ್ತು. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ಕೂಡ ಆಯಿತು. ಮುಖ್ಯವಾಗಿ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ದೇಶನಗಳನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಯಾವುದೇ ಅರ್ಜಿದಾರರು ವಕ್ಫ್ ಕಾಯ್ದೆ ಏನು ಜಾರಿಯಾಗಿದೆ ಅದಕ್ಕೆ ತಾತ್ಕಾಲಿಕ ಅಥವಾ ಮಧ್ಯಂತರ ತಡೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ಆದರೆ ಮಧ್ಯಂತರ ತಡೆಯನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು. ಮತ್ತೆ ಕೇಂದ್ರ ಸರ್ಕಾರವು ಕೂಡ ಮಧ್ಯಂತರ ತಡೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿತ್ತು. ಆದರೆ ನೇರವಾಗಿ ತಡೆ ಕೊಡದೆ ವಕ್ಫ್ನಲ್ಲಿ ವಿವಾದಿತ ಅಂಶಗಳು ಅಂತ ಏನು ಕರೆಯಲಾಗ್ತಾ ಇತ್ತು ಆ ಒಂದಿಷ್ಟು ಅಂಶಗಳಿಗೆ ಮಧ್ಯಂತರ ತಡೆಯನ್ನು ಕೊಡುವಂಥ ಕೆಲಸವನ್ನು ಈಗ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಮುಖ್ಯವಾಗಿ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಂ ಅಥವಾ ಮುಸ್ಲಿಮೇತರ ಸದಸ್ಯರ ನೇಮಕ ಏನಿದೆ ಅದನ್ನು ಈಗ ತಾತ್ಕಾಲಿಕವಾಗಿ ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು. ಮತ್ತೆ ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನು ಅಥವಾ ಬದಲಾವಣೆಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಮುಂದುವರೆದು ಮೇ 5ನೇ ತಾರೀಕು ಮತ್ತಷ್ಟು ವಿಚಾರಣೆಯನ್ನು ಮಾಡ್ತೀವಿ. ಆದರೆ 73 ಅರ್ಜಿಗಳನ್ನು ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ 5 ಅರ್ಜಿಗಳು ಕನ್ಸಿಡರ್ ಆಗುತ್ತೆ. ಸೊ ಹೀಗಾಗಿ ಯಾವ ಅರ್ಜಿಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂಥದ್ದನ್ನು ನೀವೇ ನಿರ್ಧರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.